ಇವ್ರಿಗೆ ಅಷ್ಟು ಧೈರ್ಯ ಇದ್ರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳಿ ಮಾಡ್ಲಿ ನೋಡೋಣ. ಅಲ್ಲ, ಅದಕ್ಕೆ ಯಾರಿಗೆ ಅದೇ ಮಾಡಬಾರ್ದು. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವೇನೇ ತೀರ್ಮಾನ ತಗೊಂಡ್ರೆ ಮಧು ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ತಗೊಳ್ಬೇಕು. ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಬಾರದು. ನಮ್ಮ ಭಾಷೆ, ನಮ್ಮ ನೆಲ, ಜಲ, ಪೂರ್ವಕರು ಏನು ಮಾಡಿದ್ದಾರೆ ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಯಾಕೆ ನಿಮಗೆ ಗೋಕಾಕ್ ಚಳವಳಿ ಎಲ್ಲ ಆಗಿರ್ತಕ್ಕಂಥದ್ದು ಅದು ಒಂದು ಚಳವಳಿ ಮೇಲೆ ಯಾವುದೋ ಒಂದು ವಿಚಾರಕ್ಕೆ, ಅದರಿಂದ ನಮಗೆ ಅನುಕೂಲನೂ ಕೂಡ ಅನನುಕೂಲ ಆಗಿದೆಯಾ? ಸೊ ಇದನ್ನ ಯಾವಾಗ ಈ ಹೋರಾಟಗಾರರೆಲ್ಲ ಯಾಕೆ ಅವ್ರು ಹೋರಾಟ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಇದ್ಬಿಟ್ಟು ನಮ್ಮ ಇದಕ್ಕೇನೆ ಹೋರಾಟ ಮಾಡ್ತಾರಂದ್ರೆ ನಾವು ಬೇರೆ ಬೇರೆ ವಿರುದ್ಧವಾಗಿ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದೀನಿ? ಈ ಸುರೇಶ್ ಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಣ ಸಚಿವರಾಗಿ ಕನ್ನಡ ಓದಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಅದರೊಳಗೆ ಹಂಗೆ ಹೇಳೇ ಇಲ್ಲ. ನಾವು ಆಪ್ಷನಲ್ಲಿ ಬಿಡಬೇಕಾಗತ್ತೆ. ನಮ್ಮ ದೇಶದೊಳಗೆ 1000 ಭಾಷೆ ಕಲೀಲಿ ನಮ್ಮ ಕನ್ನಡಿಗರು, ಬಟ್ ಕನ್ನಡವನ್ನ ಕಂಪಲ್ಸರಿ ಓದ್ಲಿ ಅಷ್ಟೇ. 60 ದಿನ ಈಗ ಸಡಿಲಿಕೆ ಮಾಡಿದಾರೆ. ಈಗ 1ನೇ ತರಗತಿ ಮಕ್ಕಳ 90 ದಿನ ಕೇಳ್ತಾರೆ ಪೋಷಕರು. 60 ದಿನ ಬೇಡ ನಮಗೆ, 91 ಬೇಡ ಅಲ್ಲ. ಎಲ್ಲಿಗೆ ಹೋಗುತ್ತಿದೆ? ಇವತ್ತು ಮಕ್ಕಳು ಹುಟ್ಟಿದ ತಕ್ಷಣ ನಾಳೆ ಶಾಲೆಗೆ ಸೇರಿಸಂತ ಸಂದರ್ಭ ನಾವೇ ಸೃಷ್ಟಿ ಮಾಡ್ಕೋತೀವಿ. ಇದೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ನಾನು ಅವ್ರ ಪಾಪ ಅವ್ರ ವಿರುದ್ಧವಾಗಿ ಹೇಳೋದಿಲ್ಲ. ನಾನು ಇಷ್ಟ ಹೇಳ್ಬೋದು, ಮಕ್ಕಳನ್ನ ಮನೆಯಲ್ಲಿ ಮುದ್ದಾಡಿ ಸ್ವಲ್ಪ ಇಟ್ಕೊಳ್ಳಿ, ಮನೇಲಿ ಏನಾಗೋದಿಲ್ಲ. ನಾನು ಐ ಆಮ್ ಸಾರಿ, ಅವರಿಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಹೇಳೋದಿಲ್ಲ. ಇದು ಕಾನೂನನ್ನ ಎಲ್ಲೋ ಒಂದು ಹತ್ರ ಇಡಬೇಕಾಗ್ತದೆ. ನೀವು 18 ಇಯರ್ಸ್ಗೆನೆ ಡ್ರೈವಿಂಗ್ ಲೈಸೆನ್ಸು, ವೋಟಿಂಗು, ಹಿಂಗೆ ಮದುವೆ ಆಗಕ್ಕೆ 21, ಏನು ಗಂಡಸರಿಗೆ 21, ಯಾಕೆ 21 ಒಂದು ತಿಂಗಳು ಮುಂಚೆ ಕೊಡಿ. ನಾನು ಹೇಳಕ್ಕಾಗತ್ತಾ ಇದು? ಸೊ ಇದೆಲ್ಲ ಆಗೋದಿಲ್ಲ. ಕಾನೂನು ಮಾಡಬೇಕಾದ್ರೆ ಒಂದು ವಿಚಾರ ಇಟ್ಕೊಂಡು ಮಾಡ್ತಾರೆ. ಈ ಚರ್ಚೆನ ನೀವು ನಿಲ್ಲಿಸಬೇಕಾಗತ್ತೆ. ನಿಲ್ಲಿಸಿ. ನಾನು ದಯವಿಟ್ಟು ಅಲ್ಲ, 75,000 ಮಕ್ಕಳು ಅಂತ ಹೇಳಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಷ್ಟು ಜನರೇ ಇಲ್ಲ, ತಿಳ್ಕೊಬಿಡಿ. ನಮ್ಮ ದೇಶದಲ್ಲೂ ಸಿಗಲ್ಲ ಅಷ್ಟು. ಇದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಬುಳ್ಳೆ ಬಿಡ್ಕೊಂಡು ಇದನ್ನ ನಾನು ಖಂಡನೆ ಮಾಡ್ತೀನಿ. ಯಾಕೆಂದ್ರೆ ಸಾಮಾಜಿಕವಾಗಿ ಯಾವತ್ತೂ ಕೂಡ ಅವರು ಕೂಡ ಜವಾಬ್ದಾರಿತವಾಗಿರ್ಬೇಕಾಗ್ತದೆ.